ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಮಕ್ಕಳಿಂದ ಶುಭವಾರ್ತೆಯನ್ನು ಕೇಳಬಹುದು. ಮಕ್ಕಳಲ್ಲಿ ಇರತಕ್ಕಂತಹ ಯಾವುದೋ ಒಂದು ಪ್ರತಿಭೆ ಅಥವಾ ಅವರಲ್ಲಿರತಕ್ಕಂತಹ ಬುದ್ಧಿವಂತಿಕೆ, ವಿದ್ಯಾಭ್ಯಾಸದ ಗುಣಮಟ್ಟ ಇವೆಲ್ಲವೂ ಕೂಡ ನಿಮಗೆ ಧನಾತ್ಮಕವಾದಂತಹ ಫಲಿತಾಂಶವನ್ನು ಕೊಟ್ಟು ಕುಟುಂಬಕ್ಕೆ ಕೀರ್ತಿಯನ್ನು, ಸಂತೋಷವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗಬಹುದು. ಆರ್ಥಿಕವಾದಂತಹ ವಿಚಾರಕ್ಕೆ ಹೋರಾಟವನ್ನು ನಡೆಸಬೇಕಾದಂಥದ್ದು. ಹಣಕಾಸಿನ ವಿಷಯ ಬಂತು ಅಂತಂದರೆ ಸ್ವಲ್ಪ ಹೋರಾಟ ಮಾಡಬೇಕಾಗತ್ತೆ. ಸರಿಯಾದಂತಹ ರೀತಿಯಲ್ಲಿ ನನಗೆ ನ್ಯಾಯ ಬರಬೇಕು ಅನ್ನುವಂಥದ್ದನ್ನು ಕೇಳಬೇಕಾದಂಥದ್ದಿರುತ್ತೆ. ಮನೆಯಲ್ಲಿ ಅಸಮಾಧಾನ, ಏನೋ ಒಂದು ರೀತಿಯಲ್ಲಿ ಸಮಾಧಾನ ಇಲ್ಲ. ಮಕ್ಕಳಿಂದ ಏನೋ ಒಳ್ಳೆಯ ವಾರ್ತೆ ಇದೆ, ಆದರೆ ಇಡೀ ಮನೆಯಲ್ಲಿ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಅಷ್ಟೊಂದು ಸಮಾಧಾನಕರವಾದಂತಹ ವಾತಾವರಣ ಇರೋದಿಲ್ಲ. ಆಸ್ತಿಯ ವಿಚಾರದಲ್ಲಿ ಕುತಂತ್ರ ನಡೆದು ಸಮಸ್ಯೆ ಆಗಬಹುದು. ಅದು ಮನಸ್ಸಿಗೆ ಎಲ್ಲರ ಮೇಲೂ ಕೂಡ ಪರಿಣಾಮವನ್ನು, ಆಘಾತವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಯಾವುದೇ ರೀತಿಯ ಕಿರಿಕಿರಿಯನ್ನು ಮಾಡಿಕೊಳ್ಬೇಡಿ. ಉತ್ತಮವಾದಂತಹ ರೀತಿಯಲ್ಲೇ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಎನ್ನುವಂಥದ್ದು. ಬೆಂಕಿ ಮತ್ತು ನೀರಿನಿಂದ ದೂರ ಇರಬೇಕು. ಇದರಿಂದ ಅವಘಡ ಅಥವಾ ಏನೋ ತೊಂದರೆ ಸಂಭವಿಸ್ತಕ್ಕಂತಹ ಸೂಚನೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಆಸ್ತಿಯ ವಿಚಾರವಾಗಿರತಕ್ಕಂತಹ ಗೊಂದಲಗಳು, ಕಿರಿಕಿರಿ ಅಥವಾ ಕುತಂತ್ರ ದೂರವಾಗಿ ನ್ಯಾಯಸಮ್ಮತವಾಗಿ ನಿಮಗೇನು ಬರಬೇಕೋ ಅದು ನಿಮ್ಮ ಪಾಲಾಗಲಿ. ಶುಭವಾಗಿ. ವೃಷಭ ರಾಶಿ. ನೌಕರಿಯಲ್ಲಿ, ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಸಮಾಧಾನ ಇರತಕ್ಕಂತಹ ದಿವಸ ಇದು. ಹಾಗಾಗಿ ನೆಮ್ಮದಿಯಿಂದ ನಿಮ್ಮ ಕರ್ತವ್ಯವನ್ನು, ನಿಮ್ಮ ಕೆಲಸವನ್ನು ನೀವು ಮಾಡಿ ಪೂರೈಸ್ಬೋದು. ಕಟ್ಟಡ ನಿರ್ಮಾಣ ಕಾರ್ಯ ಅದು ಸ್ವಲ್ಪ ಪ್ರಗತಿಯನ್ನು ಅಥವಾ ಇನ್ನೊಂದಷ್ಟು ಮೇಲ್ದರ್ಜೆಯ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು. ಮನೆಯಲ್ಲಿ ಶುಭದ ವಾತಾವರಣ, ಅಂದರೆ ಎಲ್ಲವೂ ಕೂಡ ಸಮಾಧಾನಕರವಾಗಿ, ಸಂತೋಷವಾಗಿ ನಿಮಗೆ ಮನೆಯಲ್ಲಿ ಉಂಟಾಗುವಂಥದ್ದು, ಎಲ್ಲರೂ ಕೂಡ ಸಂತೋಷಭರಿತರಾಗಿ ಇರತಕ್ಕಂಥದ್ದು, ಆ ರೀತಿಯ ವಾತಾವರಣ ಇರುತ್ತೆ. ಹಣದ ವಿಚಾರಕ್ಕೆ ಮಾತ್ರ ಸ್ವಲ್ಪ ಮಾತುಕತೆ ನಡೆಯುತ್ತೆ. ದುಡ್ಡಿನ ವಿಷಯ ಬಂತು ಅಂತಂದರೆ ಅಲ್ಲಿ ಮಾತುಗಳು ಬರುತ್ತೆ. ಸರಿಯಾದಂತಹ ಲೆಕ್ಕ ಬೇಕಾಗತ್ತೆ. ಅಥವಾ ಯಾವುದಕ್ಕೆ ಏನು ಖರ್ಚಾಯಿತು, ಹೇಗೆ ಬಂತು, ಹೇಗೆ ಹೋಯಿತು, ಇವೆಲ್ಲವೂ ಕೂಡ ಅಲ್ಲಿ ಮುನ್ನೆಲೆಗೆ ಬರುವಂಥದ್ದು. ನಿಮ್ಮ ಬಗ್ಗೆ ಬಂಧುಗಳಲ್ಲಿ ವಿಶೇಷವಾದಂತಹ ಚರ್ಚೆ ನಡೆಯುತ್ತೆ. ನಿಮ್ಮ ವಿಷಯವನ್ನು ಮುಂದಿಟ್ಟುಕೊಂಡು ಒಂದಷ್ಟು ಚರ್ಚೆಯನ್ನು ಮಾಡ್ತಾರೆ. ಅದರ ಬಗ್ಗೆ ಗಮನಿಸಬೇಕಾದಂಥದ್ದು. ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆಯನ್ನು ನಡೆಸ್ತೀರಿ. ಮಕ್ಕಳ ಜೀವನ ಹೇಗೆ, ಅವರ ಮುಂದಿನ ವಿದ್ಯಾಭ್ಯಾಸ ಹೇಗೆ, ಏನಾದರೂ ಅವರು ಉನ್ನತವಾದಂತಹ ವ್ಯಾಸಂಗಕ್ಕೆ ದೂರದೂರಿಗೋ ವಿದೇಶಕ್ಕೋ ಹೋಗ್ತೀನಿ ಅಂತಂದರೆ ಹೇಗೆ ವ್ಯವಸ್ಥೆ, ಇವೆಲ್ಲವೂ ಕೂಡ ಚರ್ಚೆಗೆ ಬರುವಂಥದ್ದಾಗುತ್ತೆ. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಮಾನಸಿಕವಾಗಿ ಏನೋ ಒಂದು ರೀತಿಯ ಕಳವಳ ಅಥವಾ ಭಯ, ಆತಂಕ ನಿಮ್ಮಲ್ಲಿ ಮನೆ ಮಾಡಿರ್ತಕ್ಕಂಥದ್ದಾಗುತ್ತೆ. ಮನಸ್ಸಿನಲ್ಲಿ ಎಷ್ಟೇ ಧೈರ್ಯ ತಂದುಕೊಂಡರೂ ಕೂಡ ಮಾನಸಿಕವಾಗಿ ಏನೋ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದಾಗುತ್ತೆ. ಅದರಿಂದ ನೋವನ್ನು ಪಡ್ತೀರಿ, ಬೇಸರವಾಗುತ್ತೆ ಎನ್ನುವಂಥದ್ದು. ಆರ್ಥಿಕ ಸಂಕಷ್ಟ ದೂರವಾಗ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಇರುವಂತಹ ಕಷ್ಟದ ಸಮಯ ಇವತ್ತಿನ ಮಟ್ಟಿಗೆ ಅದು ಏನೂ ಕಾಣಿಸ್ಕೊಳ್ಳದಲೇ ನಿಮಗೆ ಅದರಿಂದ ಒಂದು ರೀತಿಯ ಸಮಾಧಾನ ಆಗುವಂಥದ್ದಾಗ್ಬೋದು. ಸ್ತ್ರೀಯರಿಗೆ ಧನಲಾಭದ ಯೋಗ ಇರುವಂಥದ್ದು, ದುಡ್ಡು ಸಿಕ್ಕುವಂಥದ್ದಾಗುತ್ತೆ. ಕುಟುಂಬದಲ್ಲಿ ಕಲಹದ ವಾತಾವರಣ ಇದ್ದರೆ, ಅದಕ್ಕೆ ಅವಕಾಶ ಇದ್ದರೆ ಎಚ್ಚರಿಕೆಯಿಂದ ಇರಿ. ಜಗಳ ಆಗೋದಕ್ಕೆ ಏನಾದರೂ ಸೂಚನೆಗಳು ಕಾಣ್ತಾ ಇದೆ ಅಂತಾದರೆ ದಯವಿಟ್ಟು ಅದನ್ನು ತಪ್ಪಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಜಗಳ ಬೇಡ ಅನ್ನುವಂಥದ್ದು, ಅದರ ಬಗ್ಗೆ ನಿಮ್ಮ ಸರಿಯಾದಂತಹ ಪ್ರಯತ್ನ ಇರಬೇಕಾದಂಥದ್ದು. ಜಗಳದಲ್ಲಿ ನಿಮಗೂ ಖುಷಿ ಇದೆ ಅಂತಾದಾಗ ಕಷ್ಟವಾದೀತು, ಆಲೋಚನೆಯನ್ನು ಮಾಡಿ. ಮಕ್ಕಳ ಚಟುವಟಿಕೆ ನಿಮಗೆ ಸಮಾಧಾನ ಕೊಡುತ್ತೆ. ಮಕ್ಕಳಿಂದ ಏನು ಯಾವುದೇ ರೀತಿಯ ಅಭ್ಯಂತರಗಳು ಇಲ್ಲದೆ ಇರತಕ್ಕಂಥದ್ದು. ಮೋಜು ಮಸ್ತಿ ಇತ್ಯಾದಿಗಳಿಗೋಸ್ಕರವಾಗಿ ಹೋಗೋದ್ರಿಂದ ತೊಂದರೆಯಾಗತ್ತೆ, ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಚಂದ್ರಗ್ರಹಣವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ದಧಿ ಶಂಖ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ ಎಂಬುದಾಗಿ 10 ಸಲ ಹೇಳಿಕೊಳ್ಳಿ. ಚಂದ್ರಗ್ರಹಣ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ. ಕರ್ಕಾಟಕ ರಾಶಿ. ಸೇವಕ ವರ್ಗದಿಂದ ತೊಂದರೆಯಾಗತಕ್ಕಂತಹ ಸೂಚನೆ. ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ಅಥವಾ ಕಚೇರಿಯಲ್ಲಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವರಿಂದ ನಿಮಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ, ತೊಂದರೆಗೂ ಕೂಡ ಅವಕಾಶಗಳಾಗತ್ತೆ. ಎಚ್ಚರಿಕೆ ಇರಲಿ. ಸಂಶಯದ ಮನೋಭಾವ ಒಳ್ಳೆಯದಲ್ಲ. ಎಲ್ಲೂ ಕೂಡ ಸಂಶಯವನ್ನೇ ಇಟ್ಕೊಳ್ಬಾರ್ದು. ಸಂಶಯಂನಾಭ್ಯಾಪದ್ಯೆ ಅನ್ನುವಂತಹ ಮಾತು. ಅಂದರೆ ಸಂಶಯವನ್ನು ಇಟ್ಟುಕೊಂಡ್ರೆ, ಅನುಮಾನವನ್ನು ಇಟ್ಟುಕೊಂಡ್ರೆ ಅದು ದೊಡ್ಡದಾದಂತಹ ಒಂದು ರೋಗ. ಅದಕ್ಕೆ
ಯಾವ ರೀತಿ ಔಷಧಿಯನ್ನು ಕಂಡುಹಿಡಿತಕ್ಕಂಥದ್ದು, ಏನೇ ಆದರೂ ಕೂಡ ಅದನ್ನು ಪರಾಮರ್ಶೆ ಮಾಡಿ ನಾವು ಅದನ್ನು ನೋಡಬೇಕಾದಂಥದ್ದು. ವಿಷಯದ ಕೊರತೆಯಿಂದ ನಷ್ಟವಾಗುತ್ತೆ. ಯಾವುದರ ಬಗ್ಗೆ ನಿಮಗೆ ಸರಿಯಾದಂತಹ ಮಾಹಿತಿ ಇರುವುದಿಲ್ವೋ ಅದು ನಿಮಗೆ ಒಂದಷ್ಟು ನಷ್ಟವನ್ನು ಉಂಟು ಮಾಡುತ್ತೆ ಅಂತ ಅರ್ಥ. ಹಣ ಹೂಡಿಕೆಯಿಂದ ಲಾಭ ಇದೆ, ಹಾಗಂತ ಇದು ಪ್ರಚೋದನೆ ಮಾತು ಅಂತ ತಿಳ್ಕೊಂಡು ಹಣ ಹೂಡೋದಕ್ಕೆ ಮುಂದಾಗುವಂಥದ್ದಲ್ಲ. ಕೆಲವರಿಗೆ ಆ ಅಭ್ಯಾಸಗಳಿರುತ್ತೆ. ಅಂಥವರು ಹಣ ಹೂಡಿಕೆ ಅಂತಂದರೆ ಬೇರೆ ರೀತಿಯಲ್ಲೂ ಅರ್ಥವನ್ನು ಮಾಡಿಕೊಳ್ಳುವಂಥವ್ರು ಇದ್ದಾರೆ. ಆದರೆ ಹಾಗಲ್ಲ, ನಮಗೆ ಆಪದ್ಧನ ಅಂತ ಬೇಕು, ನಾವು ಯಾವುದೋ ಒಂದು ನಿರ್ದಿಷ್ಟವಾದಂತಹ ಬ್ಯಾಂಕ್ನಲ್ಲೋ ಇನ್ನೆಲ್ಲೋ ಒಂದು ವ್ಯವಸ್ಥಿತವಾಗಿ ನಮ್ಮ ಮೂಲ ಧನಕ್ಕೆ ಮೋಸ ಆಗದೇ ಇರತಕ್ಕಂತಹ ಜಾಗದಲ್ಲೂ ಹಣವನ್ನು ಇಟ್ಟರೆ ನಮಗೆ ಭವಿಷ್ಯದಲ್ಲಿ ಯಾವುದೋ ಒಂದು ಕಷ್ಟಕಾಲ ಅಂತ ಆದಾಗ ಅದು ಉಪಯೋಗಕ್ಕೆ ಬರುತ್ತೆ ಎನ್ನುವ ಭಾವನೆಯಿಂದ ಹಣ ಹೂಡಿಕೆಯನ್ನು ಮಾಡಿದರೆ ಅದು ನಿಮಗೆ ಅನುಕೂಲಕರವಾದಂಥದ್ದು. ಆ ರೀತಿಯಲ್ಲಿ ಸಾತ್ವಿಕವಾದಂತಹ ಅರ್ಥವನ್ನು ಮಾಡಿಕೊಳ್ಳಿ. ಇನ್ಯಾವುದೋ ಒಂದು ದುರಾಸೆಗೆ ಬಿದ್ದು ಇನ್ಯಾವುದೋ ಸ್ಟಾಕು ಶೇರು ಇತ್ಯಾದಿಗಳ ಆ ಒಂದು ಬಿಸ್ನೆಸ್ ಮೈಂಡಿಂದ, ವ್ಯಾಪಾರಿ ಬುದ್ಧಿಯಿಂದ ನೀವು ಪ್ರಯತ್ನಗಳನ್ನು ಮಾಡಿದಾಗ ಅದು ಇದಕ್ಕೆ ಪ್ರಚೋದನಾಕಾರಿಯಾದಂತಹ ಮಾತಲ್ಲ ಅನ್ನುವಂಥದ್ದನ್ನು ಗಮನಿಸಿ. ವ್ಯಾವಹಾರಿಕವಾಗಿ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಅವಕಾಶಗಳಿರುತ್ತೆ. ಮಕ್ಕಳ ಜೊತೆ ಹೊಂದಾಣಿಕೆ ಅಂತಕ್ಕಂಥದ್ದಿರಲಿ, ಮಕ್ಕಳಿಗೆ ಸರಿಯಾದಂತಹ ತಿಳುವಳಿಕೆಯನ್ನು ಹೇಳಿ, ಅವರ ಅಭಿಪ್ರಾಯಗಳನ್ನು ಕೇಳಿ. ಅಭಿಪ್ರಾಯವನ್ನು ನೀವು ಕೇಳಿದ ತಕ್ಷಣ ಅದೇ ತೀರ್ಮಾನ ಅಂತಲ್ಲ, ಆ ಕೇಳುವಷ್ಟು ತಾಳ್ಮೆ ಇಲ್ಲ ಅಂತಾದರೆ ಅದು ತಪ್ಪಾದೀತು ಅನ್ನುವಂಥದ್ದು. ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿ, ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ.